ನಮಸ್ಕಾರ ಎಲ್ಲರಿಗೂ. ಇದನ್ನು ಎಲ್ಲಿಯಾದರೂ ನೋಡಿದಾಗಿದೆಯಾ? ನೀವು ಈ ಚಿಪ್ಪು ಮೀನನ್ನು ಎಲ್ಲಿಯಾದರೂ ನೋಡಿದ್ದೀರಾ? ಇದಕ್ಕೆ ಪಚ್ಚಿಲೆ ಅಂತ ಹೇಳಿ ಹೇಳ್ತಾರೆ. ಇವತ್ತು ನಾವು ಪಚ್ಚಿಲೆ ಮಸಾಲವನ್ನು ಮಾಡುವ. ಮೊದಲಾಗಿ ಇದು 1 kg ಪಚ್ಚಿಲೆ. ಇದನ್ನು ಚೆನ್ನಾಗಿ ತೊಳೆದು ಬೇಯಿಸಿ ಅದರ ಮಾಂಸವನ್ನು ತೆಗೆದು ಇಡಬೇಕು. ಮೊದಲಿಗೆ ನೋಡಿ, ಇದರ 1 kg ಪಚ್ಚಿಲೆಯ ಮಾಂಸ ಇಷ್ಟೇ ಆಗುವಂಥದ್ದು. ಇದರೊಳಗೆ ಸಣ್ಣ ಸಣ್ಣ ಮಾಂಸ ಇರ್ತದೆ. ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಉಂಟು. ಇದನ್ನು ಈಗ ಇದರ ಮಸಾಲ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ. 8 ಬ್ಯಾಡಗಿ ಮೆಣಸು, ಇಲ್ಲಿ ಒಂದು 3 ಸಣ್ಣ ಮೆಣಸು ತಗೊಂಡಿದ್ದೇನೆ ನಾನು, 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, ಸ್ವಲ್ಪ ಮೆಂತೆ, ಸ್ವಲ್ಪ ಕರಿಮೆಣಸು, ಒಂದು ಸ್ವಲ್ಪ ಹುಳಿ ಇಲ್ಲಿ ಇಟ್ಕೊಂಡಿದ್ದೇನೆ, ಒಂದು 8 ಬೆಳ್ಳುಳ್ಳಿ. ಇಷ್ಟನ್ನು ನಾವು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ನಾವು ಒಂದು 2 ಚಿಟಿಕೆ ಅರಿಶಿನವನ್ನು ಕೂಡ ಗ್ರೈಂಡ್ ಮಾಡುವಾಗ ಹಾಕಬೇಕು. ಈಗ ಈ ಎಲ್ಲ ಸಾಮಗ್ರಿಗಳನ್ನು ನಾವು ಮಿಕ್ಸಿಗೆ ಹಾಕುವ. ಫಸ್ಟ್ ನಾವು ಏನೆಲ್ಲ ಈಗ ನೋಡಿದ್ದೇವಲ್ಲ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಮೆಣಸು ಎಲ್ಲವನ್ನು ನಾವೀಗ ಮಿಕ್ಸಿಗೆ ಹಾಕುವಂಥದ್ದು. ಮತ್ತು ಇದಕ್ಕೆ ನಾನು ಹೇಳಿದಾಗೆ ಸ್ವಲ್ಪ ಅರಿಶಿನವನ್ನು ಕೂಡ ಹಾಕುವ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ ನಾನು. ಇದನ್ನೀಗ ಫೈನಾಗಿ ಗ್ರೈಂಡ್ ಮಾಡುವ. ಬೇಕಾದ ಸಾಮಗ್ರಿಗಳ ಜೊತೆಗೆ ನಮಗೆ ತೆಂಗಿನಕಾಯಿ ಸಹ ಬೇಕಾಗ್ತದೆ. 2 ಟೊಮೆಟೊ, ಇದು ಸಣ್ಣ ಇದ್ದ ಕಾರಣ 2, ದೊಡ್ಡ ಇದ್ದರೆ 1 ಟೊಮೆಟೊ ಸಾಕು. 2 ನೀರುಳ್ಳಿ ಹೀಗೇನೆ ಚಾಪ್ ಮಾಡಬೇಕು, ಮತ್ತು ಸ್ವಲ್ಪ ಬೇಸೊಪ್ಪು. ಇಷ್ಟು ವಸ್ತುಗಳು ಬೇಕಾಗ್ತವೆ. ಮಸಾಲೆ ಕಡ್ದಾಗಿದೆ. ನೀವಾಗ ಚಿಪ್ಪನ್ನು ನೋಡಿದ್ರಲ್ಲ, ಇದು ನೋಡಿ ನನ್ನ ಮಗ ಮಾಡಿದ್ದು. ಆ ಚಿಪ್ಪನ್ನು ಕೊಂಡೋಗಿ ಸೆಲ್ಲೋ ಟೇಪನ್ನೆಲ್ಲ ಹಾಕಿ ಒಂದು ಚಂದ ಬಟರ್ಫ್ಲೈಯನ್ನು ಅವನು ಇಲ್ಲಿ ಪ್ರಿಪೇರ್ ಮಾಡಿದ್ದಾನೆ. ಗ್ಯಾಸ್ ಆನ್ ಮಾಡುವ. ಈಗ ನಿಮಗೆ ಈ ಕಿಚನ್ ಸ್ವಲ್ಪ ಬೇರೆ ಕಾಣ್ತಾ ಇರ್ಬೋದು ಅಲ್ಲ. ಇಲ್ಲಿ ಬಾಟಲ್, ಈ ಕಿಚನ್. ನಾನಿವತ್ತು ನನ್ನ ತಾಯಿ ಮನೆಗೆ ಬಂದಿದ್ದೇನೆ. ಈ ಪಚ್ಚಿಲೆ ನಮಗೆ ಪುತ್ತೂರಲ್ಲಿ ಕಮ್ಮಿ ಸಿಗೋದು. ಮಂಗಳೂರಲ್ಲಿ ಭಾರಿ ಚಂದ, ಮೀನಿಗೋಸ್ಕರ ಫೇಮಸ್ ಅಲ್ಲ ಮಂಗಳೂರು. ಸೊ ಇಲ್ಲಿ ವೆರೈಟಿ ಮೀನುಗಳು ಸಿಗ್ತವೆ. ಕಾವಲಿಗೆ ತೆಂಗಿನೆಣ್ಣೆಯನ್ನು ಹಾಕಿದ್ದೇನೆ ನಾನು. ಇದು ಸ್ವಲ್ಪ ಬಿಸಿ ಆದದ್ದೇ ನಾವಿದಕ್ಕೆ ಬೇಸೊಪ್ಪು ಮತ್ತು ನೀರುಳ್ಳಿಯನ್ನು ಹಾಕುವ. ಈಗ ಎಣ್ಣೆ ಬಿಸಿ ಆಯಿತು. ನಾವೀಗ ಮತ್ತು ಬೇಸೊಪ್ಪನ್ನು ಒಟ್ಟಿಗೆ ಹಾಕುವ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ, ಚಂದ ಪರಿಮಳ ಬರಲಿ. ಆ ನಂತರ ನಾವು ಟೊಮೆಟೊನ್ನು ಹಾಕುವ. ನೀರುಳ್ಳಿ ಚಂದ ಬೆಂದಿದೆ. ಈಗ ನಾವು ಟೊಮೆಟೊವನ್ನು ಹಾಕುವ. ಟೊಮೆಟೊವನ್ನು ಹಾಕಿ ಒಂದು ಕ್ವಿಕ್ ಮಿಕ್ಸ್ ಕೊಡುವ. ಅದಕ್ಕೆ ಸ್ವಲ್ಪ ಹೊತ್ತು ಟೊಮೆಟೊ ಸ್ವಲ್ಪ ಬೇಯಲಿ. ಈಗ ನಾವು ಕಡೆದ ಮಸಾಲೆಯನ್ನು ಇದಕ್ಕೆ ಹಾಕುವ. ಮಸಾಲೆ ಚಂದ ಕುದಿತಾ ಇದೆ. ಈಗ ನಾವು ತುರಿದ ತೆಂಗಿನಕಾಯಿಯನ್ನು ಹಾಕುವ. ತೆಂಗಿನ ತುರಿ ನಿಮಗೆ ಒಂದು ಅರ್ಧ ತೆಂಗಿನಕಾಯಿ ಬೇಕಾಗ್ತದೆ. ಅರ್ಧ ತೆಂಗಿನಕಾಯಿಯನ್ನು ಚೆನ್ನಾಗಿ ಗ್ರೇಟ್ ಮಾಡಿ ಅದರ ತುರಿಯನ್ನು ಇಲ್ಲಿ ಹಾಕೋದು. ಪಚ್ಚಿಲೆಯನ್ನು ಹಾಕುವ ಮತ್ತು ಚೆನ್ನಾಗಿ ಮಿಕ್ಸ್ ಕೊಡುವ. ಈ ಪಚ್ಚಿಲೆಯಲ್ಲಿ ಸ್ವಲ್ಪ ಉಪ್ಪು ಇರ್ತದೆ. ಈ ಚಿಪ್ಪು ಮೀನುಗಳಲ್ಲಿ ಹೆಚ್ಚಾಗಿ ಉಪ್ಪಿನಾಂಶ ಇದ್ದ ಕಾರಣ ನಾವು ಟೇಸ್ಟ್ ನೋಡಿ ನಂತರ ಉಪ್ಪನ್ನು ಹಾಕುವಂಥದ್ದು. ಇನ್ನು ಸ್ವಲ್ಪ ಹೊತ್ತು ನಾವು ಇದನ್ನು ಒಟ್ಟಿಗೆ ಮಸಾಲೆಯನ್ನು ಚಂದದಲ್ಲಿ ಆ ಚಿಪ್ಪು ಮೀನಿಗೆ ತಾಗ್ಲಿಕ್ಕೆ ಬಿಡುವ. ಪಚ್ಚಿಲೆ ಚಂದ ಎಳೆಲಿ, ಈ ಮಸಾಲೆಯ ಎಲ್ಲ ಘಮವನ್ನು ಎಳೆದು ನಂತರ ನಾವು ಟೇಸ್ಟ್ ನೋಡಿ ಇದಕ್ಕೆ ಉಪ್ಪನ್ನು ಹಾಕುವ. ಈಗ ನಾನು ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೇನೆ. ಈಗ ಅರ್ಧ ಸ್ಪೂನು ನಾನು ಉಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನಾನು ಟೇಸ್ಟ್ ನೋಡಿದೆ. ಒಂದು ಸಣ್ಣ ಮಿಕ್ಸ್ ಕೊಡುವ ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಿಂಪಡಿಸುವ. ನಮ್ಮ ಪಚ್ಚಿಲೆ ಸುಕ್ಕ ಫೈನಲಿ ರೆಡಿ ಆಗಿದೆ. ಹೇಗಾಗಿದೆ ನೋಡುವ. ನನ್ನಮ್ಮ ಪುಂಡಿ ಮಾಡಿಟ್ಟಿದ್ದಾರೆ. ಸೊ ಈ ಪುಂಡಿ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಒಂದು ಟೇಸ್ಟ್ ನೋಡುವ. ಭಾರಿ ಚಂದ ಉಂಟು, ಭಾರಿ ಚಂದ ಪರಿಮಳ ಸಹ ಬರ್ತಾ ಉಂಟು. ಪಚ್ಚಿಲೆ ಭಾರಿ ಚಂದ ಟೇಸ್ಟ್, ಸೂಪರ್ ಆಗಿದೆ. ನೀವು ಸಹ ಟ್ರೈ ಮಾಡಿ.